ಅದು ಗಂಗಾವಳಿ ನದಿಯ ದಡದಲ್ಲಿರುವ ಹಸಿರು ಸ್ವರ್ಗ. ಮಲೆನಾಡಿನ ಸುಂದರಿಗಳಂತೆ ಇರುವ 10 ಹಳ್ಳಿಗಳಿಗೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗೆ ಕೊಂಡಿಯಂತೆ ಇದ್ದಿದ್ದು ರಾಮನಗುಳಿ ತೂಗು ಸೇತುವೆ. ಇದು ಬರೀ ಸೇತುವೆಯಾಗಿರದೆ ಸೆಲ್ಫಿ ಪ್ರಿಯರ ನೆಚ್ಚಿನ ಟೂರಿಸಂ ಸ್ಪಾಟ್ ಕೂಡ ಆಗಿತ್ತು. ಆದರೆ ಅಂದು ಘೋರ ಮಳೆಗಾಲದಲ್ಲಿ ಬಂದ ಯಮಸ್ವರೂಪಿ ಪ್ರವಾಹ ತೂಗು ಸೇತುವೆಯ ಜೊತೆಗೆ 4 ಮಂದಿಯ ಪ್ರಾಣ ಮತ್ತು ಹಳ್ಳಿಗರ ನಗುವನ್ನೇ ಕೊಚ್ಚಿಕೊಂಡು ಹೋಯಿತು. ಇಲ್ಲೂ ತೂಗು ಸೇತುವೆ ದೊಡ್ಡ ಪ್ರವಾಹ ಬಂದು ಬಿದ್ದೋಯ್ತು. 3 ತಾಲೂಕು ಸಂಪರ್ಕಿಸುವ ಸೇತುವೆ ಇಲ್ಲಾಗಿ ಜನ ಎಲ್ಲ ದ್ವೀಪದಲ್ಲಿದ್ದಂಗಾಗೋದು. ಯಲ್ಲಾಪುರ ಮತ್ತು ಶಿರಸಿಗಳಂತಹ ದೊಡ್ಡ ತಾಲೂಕುಗಳನ್ನ ಜೋಡಿಸುವ ಸೇತುವೆಯ ನಿರ್ಮಾಣ ಪೂರ್ಣಗೊಳ್ಳೋಕೆ 8 ವರ್ಷ ಹಿಡಿದಿತ್ತು. ಹೀಗಿರುವಾಗ ಈ ಪುಟ್ಟ ಹಳ್ಳಿಗಳಿಗೆ ಅಷ್ಟು ದೊಡ್ಡ ಸೇತುವೆಯನ್ನ ಯಾರು ಕಟ್ಟಿಕೊಡ್ತಾರೆ? ಇನ್ನೆಷ್ಟು ವರ್ಷಗಳ ಕಾಲ ತೆಪ್ಪದಲ್ಲೇ ನದಿ ದಾಟಬೇಕು ಎಂದು ಗ್ರಾಮಸ್ಥರು ತಲೆಯ ಮೇಲೆ ಕೈ ಹೊತ್ತು ಕುಳಿತಾಗ ಸಂಜೀವಿನಿಯಾಗಿ ಬಂದವರೇ ಅಂದಿನ ಶಾಸಕಿ ರೂಪಾಲಿ ನಾಯ್ಕ್. ದೇವತೆಯಾಗಿ ಬಂದು ನಮ್ಮ ರೂಪಾಲನೆ ಅವರು ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಹೆಮ್ಮೆ ಪಡ್ತಾ ಇದ್ದೇವೆ ನಾವೆಲ್ಲರೂ. ಇದರಿಂದಾಗಿ ಅಂಕೋಲ, ಯಲ್ಲಾಪುರ ಮತ್ತೆ ಶಿರ್ಸಿ ಈ 3 ತಾಲೂಕು ಸಂಪರ್ಕಿಸಲೇ ಒಂದು ಅನುಕೂಲ. ನಿಜವಾಗಿ ಒಂದು ಶಾಶ್ವತವಾದ ಕೆಲಸ. ಅದು ನಿಜವಾಗಿ ಈ ಬ್ರಿಡ್ಜು ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ವಿ. ಇಷ್ಟು ಮಟ್ಟಿಗಾರುವ ದ್ವೀಪದಲ್ಲಿದ್ದವು ಹೆರಗಪ್ಪುಲೆ ರಸ್ತೆಯ ಸಂಪರ್ಕ ಹೊಂದದೆ ಬಹಳ ಅವಕಾಶ. ತೂಗು ಸೇತುವೆಗೆ ಬದಲಾಗಿ ಬೃಹತ್ ಸೇತುವೆಯನ್ನೇ ಕೇವಲ 2 ವರ್ಷಗಳಲ್ಲಿ ನಿರ್ಮಿಸಿಕೊಟ್ಟಿರುವುದು ಇವರ ಕ್ಷೇತ್ರದ ಮೇಲಿರುವ ಕಾಳಜಿಗೆ ಹಿಡಿದ ಕೈಗನ್ನಡಿ. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆಯ ಪಾತ್ರವಿರೋದು ಎಷ್ಟು ಸತ್ಯವೋ, 10 ಹಳ್ಳಿಗಳ ಖುಷಿಯ ಹಿಂದೆ ಒಬ್ಬ ಧೀಮಂತ ಮಹಿಳೆಯ ಪಾತ್ರವಿದೆ ಅನ್ನೋದು ಅಷ್ಟೇ ಸತ್ಯ. ಇವಾಗ ಅವ್ರು ಮಾಡಿಸ್ಕೊಟ್ಟದ್ರಿಂದ 1000 ಜನರಿಗೆ ಉಪಯೋಗ ಆಗಿದೆ. ಅವರಿಗೆ ಎಷ್ಟು ಧನ್ಯವಾದಗಳು ಸಾಕಾಗುದಿಲ್ಲ.